ನಮಸ್ಕಾರ ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಸಾರ್ವಜನಿಕರ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಪಿಡಿಒ ಶ್ರೀಮತಿ ಮೇನಕಾ ಜಾಧವ್ ಕುಂಸಿ ಇವರಿಗೆ ಮನವಿ ಮಾಡಿದರೂ ಕೂಡ ಸಮಸ್ಯೆ ಬಗ್ಗೆ ಕ್ಯಾರೆ ಎನ್ನುತ್ತಿಲ್ಲ ಎಂದು ತಾಲೂಕು ಪಂಚಾಯತ್ ಎದುರು ಬೇಲೂರು ಜೆ ಗ್ರಾಮಸ್ಥರು ಸೇರಿ ಪ್ರತಿಭಟನೆ ನಡೆಸಿದರು. ಸದ್ಯ ಬೇಸಿಗೆ ಕಾಲ ಬಂದಿರುವ ಪ್ರಯುಕ್ತ ಬೇಲೂರು ಜೆ ಗ್ರಾಮಕ್ಕೆ 5-6 ದಿನಗಳಿಂದ ನೀರು ಇಲ್ಲದೆ ನೀರಿನ ದಾಹದಿಂದ ಬಳಲುತ್ತಿರುವ ಕಾರಣ ಕುಂಸಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀಧರ ಪಾಟೀಲ್ ರವರಿಗೆ ಗ್ರಾಮಸ್ಥರು ವಿನಂತಿಸಿಕೊಂಡಾಗ ಪಿಡಿಒ ಶ್ರೀಮತಿ ಮೇನಕಾ ಜಾಧವ್ ಇವರಿಗೆ ಫೋನ್ ಮೂಲಕ ಕರೆ ಮಾಡಿ ಗ್ರಾಮಸ್ಥರು ಈ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ತಿಳಿಸಿದಾಗ ಅಸಭ್ಯವಾಗಿ ಮಾತನಾಡಿರುವುದರಿಂದ ನಮ್ಮೆಲ್ಲರಿಗೆ ತುಂಬಾ ಅವಮಾನವಾಗಿದೆ. ಇದರಿಂದ ಈ ನಮ್ಮ ನೀರಿನ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಂಡು ತುಂಬಾ ನೀರಿನ ದಾಹದಿಂದ ಬಳಲುತ್ತಿದ್ದೇವೆ. ಇವರು ಪಂಚಾಯತ್ ಒಬ್ಬ ಅಧಿಕಾರಿಯಾಗಿ ಈ ರೀತಿ ಮಾತನಾಡಿದರೆ ಹೇಗೆ? ನಮ್ಮ ಈ ಸಮಸ್ಯೆ ಬಗ್ಗೆ ಬಗೆಹರಿಯಬೇಕು. ಇವರು ಸಾರ್ವಜನಿಕರಿಗೆ ತುಂಬಾ ಅವಮಾನ ಪಡಿಸಿದಂತಾಗಿದೆ. ಕಾರಣ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಿ ಮುಂದೆ ಉತ್ತಮ ಪಿಡಿಒ ರವರನ್ನು ನೇಮಿಸಿ ಈ ನಮ್ಮ ನೀರಿನ ಸಮಸ್ಯೆ ಕೂಡಲೇ ಬಗೆಹರಿಸಿಕೊಡಬೇಕು. ಒಂದು ವೇಳೆ ನಾಳೆನೇ ಈ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಕಲಬುರಗಿ ಮತ್ತು ಹುಮ್ನಾಬಾದ್ ಮುಖ್ಯ ರಸ್ತೆಯ ಬೇಲೂರು ಕ್ರಾಸ್ ಹತ್ತಿರ ವಾಹನಗಳು ತಡೆದು ಉಗ್ರ ರೂಪದ ಪ್ರತಿಭಟನೆ ಮಾಡಬೇಕಾಗುತ್ತದೆಂದು ತಿಳಿಸಿದರು. ಕೂಡಲೇ ಕ್ರಮಕ್ಕಾಗಿ ಆಗ್ರಹಿಸಿದರು. ಹೊಟ್ಟೆ ನಮ್ಗೆ 15 ದಿನ ಆಯ್ತು ನೀರಿಲ್ರಿ. ಪಿಡಿಒ ಮೇಡಮ್ ಫೋನ್ ಹಚ್ಚಿ ಹೇಳಿದ್ರಿ. ಅವ್ರಂತಾರ ನಮ್ಗೆ ಏನು ಹೇಳಬೇಡ್ರಿ, ನೀವು ಪೀಡ್ ಮುಗ್ದ ನೀವೇನು ಹೇಳಬೇಡ್ರಿ ಅಂತ ಅಧ್ಯಕ್ಷ ಫೋನ್ ಮಾಡೋಣ. ಅಧ್ಯಕ್ಷರು ಅವ್ರಿಗೆ ಅಂದ್ರಿ ನಮ್ಮೂರ ಬೇಲೂರು ಗ್ರಾಮದಾಗ ನೀರಿಲ್ರಿ, ಅವ್ರಿಗೆ ಜರ ಇದು ಇದು ಮಾಡ್ರಂತ. ಅವ್ರಂತಾರೆ 15 ದಿನ ಆಯ್ತು ರೀ ನೀರಿಲ್ಲ ಅಂದ್ರೆ ನಾವೇನು ಮಾಡಮ್ರಿ, ನಮ್ಮ ಏನು ಹೇಳಬೇಡ್ರಿ, ನಾವು 5 ಥರದ ಚುಟ್ಟಿ ಮೇಲೆ ಇದ್ದೇವೆ ಅಂತ ಹೇಳ್ತಾರೆ. 5 ದಿನ ಚುಟ್ಟಿ ಮೇಲೆ ದಿನ ಪೇಮೆಂಟ್ ತೊಗೊಂಬಲ್ರಿ ಅವರು, ಹಿಂಗೆ ಕುಂಡಿರ್ತಾರೆ ಅವರು. ಅದಕ್ಕೆ ನಮ್ಗೆ ಏನಿಲ್ಲ ರೀ, ನಮ್ಮ ಊರಿಗೆ ನೀರು ಮಾಡ್ಬೇಕ್ರಿ. ಆಯ್ತು ಕುಂಟ್ರ ಎಲ್ಲೋರ ರೀ, ಅವ್ರು ಹ್ಯಾಂಗೆ ಮಾಡ್ಬೇಕ್ರಿ? ಸಣ್ಣ ಸಣ್ಣ ಹುಡುಗಿಯರ ಎಲ್ಲಿಗೆ ಹೋಗ್ಬೇಕ್ರಿ? ಆಯ್ತು ಅದು ಕೂಲಿ ಹೋಗೋರಿ, ಕೂಲಿ ಹೋದೋ ಹೊಟ್ಟೆ ತುಂಬ ಇಲ್ರಿ ಇಲ್ರಿ. ನಮ್ಮ ಜನ ಎಲ್ಲ ಈಗ ಎಷ್ಟು ದಿನ ಆಯ್ತು ನೀರಿನ ಸಮಸ್ಯೆ ಆಗಿ? 15 ದಿನ ಆಯ್ತು. ಮತ್ತೆ ಬೇರೆ ವ್ಯವಸ್ಥೆ ಏನಾದ್ರು ಮಾಡಿಲ್ಲ? ಏನು ಮಾಡಿಲ್ವ? ಟಾಕಿ ಕಲೆಕ್ಷನ್ ಅದು ಬಿ ಇಲ್ಲಿ ಬರ್ತಿದ್ದೀವಿ ನಾವು, ಮಾಡಿದ್ರೆ ಇಲ್ಲಿ ಬರ್ತಿದಿಲ್ರಿ ನಾವು, ಅಲ್ಲೇ ಇದು ಮಾಡ್ಕೋತೀರಿ ನಾವು. ನಮ್ಮ ಬೇಡಿಕೆ ಬೆಸ್ಟ್ ಪಿಡಿಒ ಮೇಡಮ್ ತೆಗಿಬೇಕ್ರಿ. ನಮ್ಮ ಸೇವಾ ಮಾಡಿಲ್ಲ ಅಂದ್ರೆ ಕುರ್ಚಿ ಮೇಲೆ ಕುಂಡ್ರದ ಯಾವತ್ತು ಬಿ ಅಧಿಕಾರಿ ಇಲ್ರಿ. ಬೆಸ್ಟ್ ತೆಗಿಬೇಕ್ರಿ. ಆಕಿ ತೆಗಿಬೇಕು, ಬೇರೆದಾರಿಗೆ ಕುಂಡಿಸ್ಬೇಕು, ನಮ್ಮ ಊರಿಗೆ ಅನುಕೂಲ ಮಾಡ್ಕೊಡ್ಬೇಕ್ರಿ. ಒಟ್ಟೆ ಒಂದು ಎಂದು ಬಂದರೆ ಅವಾಗ ಹಿಡಿದು ಒಂದು ಕೆಲಸ ಮಾಡಿಕೊಟ್ಟಿರ್ರಿ ನಮಗೆ. ಯಾಕಡೆ ಚಿಕ್ಕಡೆ ಹೋದ್ರಾಗ ಯಾಕಡೆ ಚಿಕ್ಕಡೆ ಮಾತಾಡ್ತಾರೆ. ಯಾಕ್ರಿ ನಮ್ಮ ಸೇವಾ ಮಾಡೋ ಸಲ ಕೂತಾರೆ, ಇದು ಕೂತಾರೆ ಅವರು. ಅವ್ರಿಗೆ ತೆಗಿಬೇಕ್ರಿ, ಅವ್ರು ಟ್ರಾನ್ಸ್ಫರ್ ಆಗ್ಬೇಕ್ರಿ. ಅವ್ರು ನಿಮ್ಮ ಜನಸಂಖ್ಯೆ ಎಷ್ಟು ಅದ ನಿಮ್ಮ ಊರಾಗ? ನಮ್ದು 1500 ಅದ. ಮತ್ತೆ ಎಲ್ಲರಿಗೆ ಬೇಕೆಲ್ಲ ನೀರು. ನಿಮ್ಮ ಹೆಸರು? ಜಗದೇವಿ ರೀ, ಜಗದೇವಿ ದತ್ತೂರಿ. ಬರೀ ಅಧ್ಯಕ್ಷ ಪಡ್ಲಿಂತ ಕುಂಸಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು. ನಿನ್ನೆ ಒಂದು 2-3 ದಿವಸ ಹಚ್ಚಗಡೆ ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬೇಲೂರು ಜೆ ಗ್ರಾಮದವರು ಎಲ್ಲ ನನ್ನ ತಾಯಂದಿರು ಮತ್ತು ಅಣ್ಣತಮ್ಮದಿವರು ನನಗೆ ಫೋನ್ ಮಾಡಿ ತಿಳಿಸಿದ ಏನು ತಿಳಿಸ್ಯಾರಪ್ಪ ಅಂತಂದರೆ, ನಮ್ಮೂರಲ್ಲಿ ಒಂದು 8-9 ದಿವಸ ಆಯಿತು ನೀರು ಬಂದಿಲ್ಲ ಅಧ್ಯಕ್ಷರೇ, ನೀವು ನೀರಿನ ಅನುಕೂಲ ಮಾಡಿಕೊಡ್ರಿ, ನೀರಿಂದೆಲ್ಲ ನೀವು ಒಳ್ಳೇದು ಕೆಲಸ ಮಾಡಿರಿ, ಇನ್ನೂ ಸ್ವಲ್ಪ ನಮ್ಮ ಊರಾಗ ನೀರು ಬರ್ಲಾಗ್ಯಾವ, ನಮಗೆ ಅನುವು ಮಾಡಿಕೊಡ್ರಿ ಅಂತ ಹೇಳಿದಾಗ ನಾನು ನಿನ್ನೆ 11:30-12 ಗಂಟೆಗೆ ಪಿಡಿಒ ಅವರಿಗೆ ನಾನು ಕಾಲ್ ಮಾಡಿದೆ. ಅವರು ಕಾಲ್ ಮಾಡಿದಾಗ ಏನಂದರು, ನಮ್ಮ ಅಧಿಕಾರಿಗಳು ಹೋಗ್ಯಾರ ನೋಡ್ತಾರ ಅಂತ ಹೇಳಿದ್ರು. ನೀವು ಅಧಿಕಾರಿಗಳು ಹೋಗಲೇಕ, ನೀವು ಹೋಗಿ ನೋಡ್ಕೋರಿ, ನಾವಿದ್ದಾಗೂ ನೀವು ಬರೀ ಅಧಿಕಾರಿ ಕಳಿಸ್ತೀನಿ ಸಿಟ್ಟಿಗೆ ಬರೋದು ಮಾಡಿರಿ. ಈಗ ನಾವು ನಿಮ್ಗೆ ಮನವಿ ಮಾಡ್ಕೊಳತ್ತೀವಿ, ಹೋಗಿ ನೀವು ಸ್ವತಃ ಹೋಗಿ ನೋಡ್ರಿ, ನೀವು ಅಭಿವೃದ್ಧಿ ಅಧಿಕಾರಿ ಇದ್ದೀರಿ ಅಂತ ನಾನು ಅಂದಾಗ ಅವ್ರೇನಂತಂದ್ರು, ಇಲ್ಲ ನೀವು ಇಳಿದಿರಿ, ನೀವು ನಮ್ಗೆ ಕಾಲ್ ಮಾಡೋದು ಜರುವತ್ತಿಲ್ಲ, ಈಗ ನೀವು ಏನಾರ ಕಾಲ್ ಮಾಡಿದ್ರೆ ಅಂತಂದ್ರೆ ಬೇರೆ ಆಗ್ತದ ಅಂತ ಹೇಳ್ತಾರೆ. ಈಗ ನೋಡ್ರಿ, ಅವರು ನಂಬಲ್ಲಿ ಕಾಲ್ ರೆಕಾರ್ಡ್ನೂ ಇದೆ, ಅವರು 1 ನಿಮಿಷ ಮಾತಾಡಿದ್ರು ನಂಬಲ್ಲಿ. ಈಗ ನೋಡ್ರಿ, ಈಗ ಏನ್ ಪರಿಸ್ಥಿತಿ ನೋಡಬೇಕಲ್ಲ, ನನ್ನ ಸ್ಟಾಫ್ ಎಲ್ಲ ಅಲ್ಲೇ ಅದ, ಬೇಲೂರು ಒಳಗೆ ಅದ ರೀ ಸರ್. ಏನ್ ತ್ರಾಸ ಅದ ಮತ್ತೆ ಹೇಳ್ರಿ. ನೀವು ಅವ್ರಿಗೆ ಕಳಿಸ್ಬೇಡ್ರಿ, ನೀವು ಹೋಗ್ರಿ. ಇಲ್ಲ ನಾವು ಹೋಗ್ತೀವಿ ಬಿಡ್ರಿ. ಅರೆ ನಾವು ಹೋಗ್ತೀವ್ರಿ ಸರ್. ನೀವು ಇಳಿದ ಮೇಲೆ ಮತ್ತೆ ಫೋನ್ ಮಾಡಿ ಮತ್ತೆ ಜೋರ್ ಮಾಡ್ತಿರಲ್ಲ, ಇದು ತಪ್ಪಲ್ಲ ನಿಮ್ದು. ಇಡ್ರಿ ಸರ್ ಫೋನ್, ದಯವಿಟ್ಟು ಮಾಡ್ಬೇಡಿ. ಇನ್ಮೇಲೆ ಮಾಡಿದ್ರೆ ನೋಡ್ರಿ ಸರ್, ನೀವು ಮಾಡಿದ್ರೆ ಇನ್ಮೇಲೆ ತಾಳಲ್ಲ ನಾನು.
ನೋಡ್ರಿ ಮಾಡೇ ಬ್ಯಾಡ್ದು ನೀ ಮಾಡೇ ಬ್ಯಾಡ್ದು ಇವರು ಮಾಡೇ ಬ್ಯಾಡ್ದು ಅಂತ ಅಂತಾರಪ್ಪ ಅಂತಂದ್ರು. ಮತ್ತೆ ಇವ್ರು ಗುಂಡಾಗರ್ದಿ ಮಾಡ್ಲತ್ತಾರ. ಗುಂಡಾಗರ್ದಿ ಮಾಡ್ಲಕ್ಕ ಪಿಡಿ ಆಗ್ಯಾರ ಅವರು, ಹೊರತಾಗಿ ಜನರ ಸೇವಾ ಮಾಡ್ಲಕ್ ಪಿಡಿ ಆಗಿಲ್ಲ. ಅಂತ ಅಧಿಕಾರಿಗಳು ಕಿತ್ತು ಹಾಕಿಸ್ಬೇಕು. ನಮ್ಮ ಸಿಇಒ ಅವರು, ಇಒ ಅವರು, ಮೊನ್ನೆ DC ಅವರು, ನಮ್ಮ ಉಸ್ತುವಾರಿ ಮಿನಿಸ್ಟರ್ಗಳಾದಂಥ ನಮ್ಮ ಕಲಬುರಗಿಯ ಶಾಸಕರಾದ ನಮ್ಮ ಬಸವರಾಜ್ ಮತ್ತಿಮೂಡ್ ಸರ್ ಅವರು, ನಿಮ್ಮ ಕ್ಷೇತ್ರದಲ್ಲೇ ಇಂಥ PDO ಇದ್ದಾರೆ ಸರ್, ನಿಮಗೆ ಮನವಿ ಮಾಡ್ಕೊತೀನಿ. ಹಾಗಾಗಿ ಇಂಥ ಒಂದು ಅಧಿಕಾರಿಗಳು ಇದ್ದ ಸಲುವಾಗಿ ನಿಮ್ಮ ಹೆಸರು ಹಾಳು ಮಾಡತ್ತಾರ. ಹಾಗಾಗಿ ನಾವು ನಿಮ್ಗೆ ಮನವಿ ಮಾಡ್ಕೊತೇವೆ. ಮತ್ತು ಇನ್ನೊಂದು ನಮ್ಮ ಉಸ್ತುವಾರಿ ಮಿನಿಸ್ಟರ್ಗಳಾದಂಥ ಶ್ರೀ ಪ್ರಿಯಾಂಕಾ ಖರ್ಗೆ ಸರ್ ಅವ್ರಿಗೂ ಹೇಳ್ತೀನಿ, ನಮ್ಮ ಗ್ರಾಮೀಣ ಭಾಗದ ಇಂಥ ತೊಂದರೆ ಇದೆ, ನಾವೇ ನಮ್ಮ ಮಾತೆ ಇವರು ಹಂಗೆ ಮಾಡ್ತಾರಪ್ಪ ಅಂತ ಗಾಳಿಗೆ ತೂತಾರ ಮತ್ತು ಹೋಪ್ಲೆಸ್ ಫೋಲೋ ಅಂತಾರ ಅಧಿಕಾರಿಗಳಿಗೆ. ಮತ್ತು ಇಂಥ ಅಧಿಕಾರಿಗಳಿಗೆ ನಿಮಗೆ ನಾ CEO-ರಿಗೆ ಇವರಿಗೂ ಹಿಂದೆ ನಾನು ತಿಳಿಸಿದ್ದೀನಿ ಅವ್ರ ಗುಂಡಾವರ್ತನೆ ಅನ್ನ. ಏನಾದರೂ ಅವ್ರ ಮೇಲೆ ಕ್ರಮ ಆಗಿಲ್ಲ. ಈಗ ಮತ್ತೆ ಜನರ ಮೇಲೇನೆ ಅವರು ಇಂಥ ಗುಂಡಾವರ್ತನೆ ಮಾಡ್ತಾ ಇದ್ದಾರೆ. ಏನ್ ಸರ್, ನಮಗೇನಾಗಬೇಕು, ಜನರಿಗೆ ನೀರು ಆಗ್ಬೇಕು. ಮತ್ತು ಅಂತ PDO ಅಂತ ಭ್ರಷ್ಟ ಅಧಿಕಾರಿಗಳು ಅಲ್ಲಿಂದ ಕಿತ್ತು ಹಾಕಿಸ್ಬೇಕು, ಅವ್ರಿಗೆ ಮನೆ ಕೂಡಿಸ್ಬೇಕು. ಮತ್ತೆ ಯಾವುದೇ ಆಫೀಸ್ದಾಗೂ ಕೂಡ್ಸೋದಲ್ಲ, ಅವ್ರ ಮನೆ ಕೂಡಿಸ್ಬೇಕು. ಅವಾಗ ಅವ್ರಿಗೆ ಬುದ್ಧಿ ಬರ್ತದೆ. ಹಾಗಾಗಿ ಅವ್ರ ಮನೆಗೆ ಒಂದ್ 2 ದಿನ ನೀರು ಬಂದಿಲ್ಲ ಅಂದ್ರೆ ಅವ್ರಿಗೆ ಮನಸ್ಸಿಗೆ ಹೆಂಗಾಗ್ತದೆ, ಅವ್ರಿಗೆ ನೋವು ಹೆಂಗಾಗ್ತದೆ ಅಂತ ಗೊತ್ತಾಗಲಿ. ಇಲ್ಲಪ್ಪ ಅಂದ್ರೆ ನಮ್ಮ ಊರಾಗ ಬಂದು ಉಳಿಲಿ, ನೀರು ಇರಲಾರ್ದಂಗೆ ಒಂದು 5-6 ದಿನ ಅವ್ರು ಇಳಿ. ನಮ್ಮ ಅವ್ರ ಸಂಘಟ, ನಮ್ಮ ಊರವ್ರ ಸಂಘಟ, ಗ್ರಾಮಸ್ಥರ ಸಂಘಟ ಅವ್ರು ಉಳಿಬೇಕು. ಉಳಿದ ಬಳಕ ಅವ್ರಿಗೆ ಜನರದ್ದು ಏನು ತ್ರಾಸ ಗೊತ್ತಾಗ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದೇ ಒಳ್ಳೆ ಅವರು ನಾಳೆಗೆ ಏನಾದ್ರು ಇದು ಕೆಲಸ ಆಗಿಲ್ಲ, ಅವ್ರಿಗೆ ಅಲ್ಲಿದಿಂದ ತೆಗೆದಿಲ್ಲಪ್ಪ ಅಂತಂದ್ರೆ ನಾವು ಬೇಲೂರದಿಂದ ಹೋಗೋಂಥ ದೊಡ್ಡ ಹುಮ್ನಾಬಾದ್ ರಸ್ತೆ ತಡೆ ಹಿಡಿದು ಉಗ್ರವಾದ ಹೋರಾಟ ಮಾಡ್ತೇವೆ. ನ್ಯಾಯ ಸಲುವಾಗಿ ನಾವು ಹೋರಾಟ ಮಾಡ್ತೇವೆ ಅಂತ ನಾವು ಈ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ನಿಮ್ಮ ನ್ಯೂಸ್ 24 ಕನ್ನಡ ಟಿವಿ ಮಾಧ್ಯಮ, ನಿಮ್ಮ ಮನೆಯ ಮಾಧ್ಯಮ. ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ. ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ.